TV9 Salute 2026 Associate Sponsor Keynes Technology India Limited, Mysore Sandal Soap, supported by Bharat Group of Companies, Empowering India, RR Gold Palace, Amrut Noni, Nayana Kumar Multi-Speciality Hospital, Mysuru, gift sponsor Milex. ಎಸ್, ಇದೆಲ್ಲದರ ಜೊತೆಗೆ ಇನ್ನೊಂದು ಸಂಗತಿಯನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಅದು ದರೋಡೆ ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ ಅಂತ. ಈಗ ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು ಇದೊಂದು ದಾಖಲೆಯ ದರೋಡೆ. ಇದು ಇಷ್ಟು KG ಚಿನ್ನ ಪೊಲೀಸ್ ಇಲಾಖೆ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಇಷ್ಟೊಂದು ದೊಡ್ಡ ಮಟ್ಟದ ಚಿನ್ನವನ್ನು ದರೋಡೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಅದಷ್ಟು ಚಿನ್ನವನ್ನು ಮತ್ತೆ ಪೊಲೀಸರು ವಶಪಡಿಸ್ಕೊಂಡಂಥ ರೀತಿ ಇದೆಯಲ್ಲ, ಅದು ಕೂಡ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ವಾಪಸ್ ಬಂದಂಥ ಉದಾಹರಣೆ ಇರಲಿಲ್ಲ. ಈ ದಾಖಲೆ ಬರೆದಿರುವಂಥವರು ನಮ್ಮ ಪೊಲೀಸರು. ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಲಿದ್ದಾರೆ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ TV9 ನೆಟ್ವರ್ಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ COO ವಿಕ್ರಮ್ ಅವರು, DGP ಅಲೋಕ್ ಕುಮಾರ್ ಅವರು ಮತ್ತು ಸ್ಯಾಂಡಲ್ವುಡ್ನ ಹಿರಿಯ ನಟರಾಗಿರುವ ಸುಚೇಂದ್ರ ಪ್ರಸಾದ್ ಅವರು. ಇನ್ನು TV9 ಸಲ್ಯೂಟ್ ಗೌರವವನ್ನು ಸ್ವೀಕರಿಸಲು DYSP ಸುನಿಲ್ ಕಾಂಬ್ಳೆ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಅವಾಜಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ಬಗಾಲಿ, ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಅಡಕಿ, ಹೆಡ್ ಕಾನ್ಸ್ಟೇಬಲ್ ವಿಜಯ್ ಕುಮಾರ್, ಶಿವರಾಮ ಗೊಂಡ. ಕುಮಾರ್ಜಿ, ಕಳೆದ ಬಾರಿನೂ ಕೂಡ ಬಂದಿದ್ರಿ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನೀವು ಬೆಂಬಲ ಕೊಡ್ತೀರಿ, ಏನಂತೀರಿ ಸರ್? ಪೊಲೀಸ್ನವರಿಗೆ ಹೇಳಿ, ಒಂದು ರಾತ್ರಿದಲ್ಲಿ ಒಂದು ಮನೆ ಕಟ್ಬಿಡ್ತಾರೆ ಅವರು, ಒಂದು ರಾತ್ರಿದಲ್ಲಿ ಅವ್ರಿಗೆ ಏನು ಡ್ಯಾಮ್ ಕಟ್ಬಿಡ್ತಾರೆ, ಏನಾದರೂ ಕೆಲಸ ಹೇಳಿ ಅವರಿಗೆ, ಅವರು ಮಾಡಿಬಿಡ್ತಾರೆ. ಅವ್ರಿಗೆ ಮಾತ್ರ ಅದು ಆರ್ಡರ್ ಮೇಲೆ ಅದು ಮಾಡ್ತಾರೆ, ಬೇರೆ ಇಲಾಖೆಗೆ ಅದು ಇರಲ್ಲ. ಸೊ ಅದು ಎಲ್ಲರಿಗೆ ನಾವು ಅದು ಕೊಡಬೇಕು. ಸೊ ಮತ್ತೆ ಕೆಲಸ ಮಾಡೋದು ಎಷ್ಟು ಮುಖ್ಯ, ಕೆಲಸ ಗುರುತಿಸೋದು ಕೂಡ ಸಮಾಜದಲ್ಲಿ ಅಷ್ಟೇ ಮುಖ್ಯ ಇದೆ. ಸೊ ಇದು ಒಂದು ಒಳ್ಳೆತನ ಬೆಳೆಸ್ಕೊಳ್ಳೋಕ್ಕೆ, ಒಂದು ಒಳ್ಳೆತನ ಉಳಿಸ್ಕೊಳ್ಳೋಕ್ಕೆ ನೀವು ಕಾರಣೀಭೂತ ಆಗಿದ್ದೀರಿ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಪೊಲೀಸ್ ಇಲಾಖೆ ವತಿಯಿಂದ, ಈಗ ಕಾರಾಗೃಹ ಮತ್ತು ಸುಧಾರಣೆ ಇಲಾಖೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. TV9 ಸೆಟೆದು ನಿಲ್ಲುವ ವಂದನೆಯನ್ನು ಸಲ್ಲಿಸುವಂಥದ್ದು ವಾಹಿನಿಗೆ ತುಂಬ ಕಷ್ಟಕರದ ಕೆಲಸ. ಯಾಕೆಂದರೆ ಕೈಗೆ ಜೋಡಿಸಿ ಕೆಲಸ ಮಾಡುವಂಥದ್ದು. ಹೀಗೊಂದು ಸೆಟೆದು ಸಲ್ಲಿಸುವ ಈ ವಂದನೆಯನ್ನು ವಾಹಿನಿ, ಅದರಲ್ಲೂ TV9 ಕೆಲಸ ಮಾಡ್ತಿರುವಂಥದ್ದು ನಿಜವಾಗಿಯೂ ಸ್ತುತ್ಯ ಮತ್ತು ಶ್ಲಾಘ್ಯ ಕೆಲಸ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿ ಎಡೆಗೆ ಸಲಿಲವಾಗಿ ಹರಿಯುವ, ಇದನ್ನು ಎಷ್ಟು ಚೆನ್ನಾಗಿ ಹಿರಿಯರು ಹೇಳೋಗಿದ್ದಾರೆ ಅಂತ ಹೇಳಿದ್ರೆ ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ ಅಂತಲೂ ಹೇಳಿದ್ದಾರೆ. ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಅಂತ ಹೇಳಿದ್ದಾರೆ. ಅಂಥ ರಾಷ್ಟ್ರ ಸೇವೆ ಮಾಡ್ತಿರುವಂಥದ್ರಲ್ಲಿ ವಾಹಿನಿ ಇಲಾಖೆ ಎಲ್ಲರೂ ನಿಂತು ಈ ದಿನ ಈ ಥರದ ಸಾಧನೆಯ ಪಥದಲ್ಲಿ ಹರಿದಿರುವಂಥ ಇಂಥವ್ರನ್ನ ಸ್ತುತಿಸಿರುವಂಥದ್ದು ನಿಜವಾಗಿಯೂ ಶ್ಲಾಘನೀಯ. ಇಂಥ ಶ್ಲಾಘನೆ ತಮ್ಮೆಲ್ಲರ ಸಮ್ಮುಖಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅನ್ನೋದು ನಿಜ ಅರ್ಥದಲ್ಲಿ ನಮ್ಮೆಲ್ಲರಿಗೂ ಅಭಿನಂದನೀಯ, ಗಮನೀಯ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.